ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಹನವ್ರೆ, ಎಷ್ಟೊತ್ತು ಅಂತ ನಿಂತಿರ್ತೀರಾ? ಸ್ನೇಹ ಸುಮ್ಮ ಹಿಂಗೆಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸುಮ್ಮನೆ ಇದೆಲ್ಲ ತಲೆಹರಟೆಗಳು. ಅವ್ರೇನು ತಪ್ಪು ಮಾಡಿಲ್ಲ. ನಮ್ಮಿಬ್ರು ಕಂಫರ್ಟ್ಗೆ ಏನು ಬೇಕೋ ಅದನ್ನೆಲ್ಲ ಮಾಡಿದ್ದಾರೆ ಅಷ್ಟೇ. ಸಹನವ್ರೆ, ನೀವು ಹೀಗೆ ಇದ್ದರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದ್ಸಲ ಈ ಶಾಸ್ತ್ರಗಳು ನಮಗೆ ಸಪೋರ್ಟ್ ಮಾಡ್ತವೆ ಅಲ್ವಾ? ಅಂದರೆ ಶಾಸ್ತ್ರದ ಪ್ರಕಾರ ಇದು ಇಲ್ಲೇ ನಡಿಬೇಕಿತ್ತು. ಇಲ್ಲಂತೂ ನನ್ನನ್ನು ತಡೆಯೋಕ್ಕೆ ಯಾರೂ ಇಲ್ಲ. ಐ ಮೀನ್ ನಮ್ಮನ್ನ ರೀ, ಯಾವ ಜ್ಯೋತಿಷ್ನೂ ಇಲ್ಲ, ಗುರುಬಲ ಇಲ್ಲ, ಅಮ್ಮ ಇಲ್ಲ, ಅಪ್ಪ ಇಲ್ಲ, ಟೈಮುಗಳಿಗೆ ಎಂಥದ್ದು ಇಲ್ಲ. ದಿಢೀರಂತ ಬಾಗಿಲು ತಟ್ಕೊಂಡು ಬಂದು ಡಿಸ್ಟರ್ಬ್ ಮಾಡೋದಕ್ಕೂ ಯಾರೂ ಇಲ್ಲ. ಸ್ಪೀಡ್ 4ರಲ್ಲಿದ್ದರೂ ಸೆಕೆ ಏನು ಕಮ್ಮಿ ಇಲ್ಲ. ಇದು ಬೇಸಿಗೆ ಅಂತನ ಅಥವಾ ಅತ್ತೆಮ್ಮ ಇವಳವ್ರೆ? ಓ, ಆ ಜ್ಯೋತಿಷ ಹೇಳಿದ್ದ? ಅವತ್ತೇನೋ ದಿನ ಚೆನ್ನಾಗಿರ್ಲಿಲ್ಲ ರೀ. ಇವತ್ತು ಹಬ್ಬ, ಇದಕ್ಕಿಂತ ಒಳ್ಳೆ ದಿನ ಸಿಗುತ್ತಾ? ಅದು ಅಲ್ಲದೆ ನಿಮ್ಮ ತಂಗಿರು ನಮ್ಮಿಬ್ರಿಗೋಸ್ಕರ ಇಡೀ ರೂಮ್ನ ಬಿಟ್ಕೊಟ್ಟಿದ್ದಾರೆ. ಅವ್ರ ಮನಸ್ಸಿಗೆ ಮಲ್ಕೊಂಡವನೆ, ಕೋರ್ಕೆ ಬೇರೆ ಹೊಡಿತವನೆ. ಹಂಗಿದ್ರೆ ತೊಂದರೆ ಇಲ್ಲ. ಫೋನಲ್ಲಿ ಮಡ್ಗವನೆ. ಪುರ್ಸಿ, ಪುರ್ಸಿ, ನನ್ನ ಮಗ ತಿಟ್ಟವಾಗ್ಲೂ ನಿದ್ದೆ ಮಾಡ್ತಾವನ ಅಥವಾ ಆ್ಯಕ್ಟ್ ಮಾಡ್ತಾವನ? ಪುರ್ಸಿ, ನಿದ್ದೆನೆಯ? ಸದ್ಯ ಫಿಂಗರ್ ಪ್ರಿಂಟ್ ಮಾಡ್ಕವನೆ. ಪಾಸ್ವರ್ಡ್ ಮಡಗಿದ್ರೆ ಕಷ್ಟ ಆಯ್ತಿತ್ತು.
ಗಾಳಿ ಮಾವ, ನಿನ್ ಬಗ್ಗೆ ನಂಗೆ ಗೊತ್ತಿಲ್ವೇ? ನೀನ್ ಇಲ್ಲಿಗೆ ಬಂದೇ ಬತ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಸಹನಕ್ಕನ ಹೆಸರಲ್ಲಿ ಬೇರೆಯವ್ರ ನಂಬರ್ನ ಸೇವ್ ಮಾಡಿದ್ದೀನಿ. ನೀನು ಆ ನಂಬರ್ಗೆ ಫೋನ್ ಮಾಡಿದ್ರೆ ನಿನ್ಗೊಂದು ಒಳ್ಳೆ ಸರ್ಪ್ರೈಸ್ ಕಾದದೆ. ಎಂಜಾಯ್ ಎಂಜಾಯ್. ನಾನು ಮನ್ಸಲ್ಲೇ ಅನ್ಕೊಂಡು ಬಂದೆ ಅಮ್ಮ, ನೀನು ಟೆನ್ಷನಲ್ಲಿ ಓಡಾಡ್ತಿರ್ತೀಯ ಅಂತ. ಹಾಗೆ ಆಯಿತು. ಮನೆ ಬಗ್ಗೆ, ಮನೆ ಗೌರವದ ಬಗ್ಗೆ ಯೋಚನೆ ಮಾಡೋರಿಗೆ ಟೆನ್ಷನ್ನು, ಚಿಂತೆ ಇದ್ದೇ ಇರುತ್ತೆ. ಅಂಥದ್ದೇನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನ್ನ ತಮ್ಮಂಗೆ ನನಗೆ ಫೋನ್ ಮಾಡಿ ಹೇಳೋದಕ್ಕೆ ಭಯ ಅಂತ ಆ ಸ್ನೇಹನ ಹತ್ರ ಫೋನ್ ಮಾಡಿಸಿದ್ದಾನೆ. ಅಥವಾ ಅವರೇ ಒತ್ತಾಯ ಮಾಡಿ ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳಿರ್ಬೋದೇನೋ? ಒತ್ತಾಯ ಗಿತ್ತಾಯ ಎಲ್ಲ ಏನಿಲ್ಲ, ಇವನೇ ಹೇಳಕ್ಕೆ ಹೇಳಿರ್ತಾನೆ. ಅಥವಾ ಅವಳು ಇವನಿಗೆ ಚೂಟಿ ಸ್ನೇಹನ ಹತ್ರ ಫೋನ್ ಮಾಡಿಸು, ಮಾತಾಡ್ಸು ಅಂತ ಹೇಳಿರ್ತಾಳೆ. ಈಗೇನು ನೀನು ಅವ್ರ ಮನೆಗೆ ಹೊರಟಿದ್ಯಾ? ಇಲ್ಲ ತಾನೆ, ಸುಮ್ಮನೆ ಹೋಗಿ ಮಲ್ಕೋ. ಇದೇನ್ರಿ ನೀವು ಮಲ್ಕೊಳ್ದೆ ಹೀಗೆ ಎದ್ದು ಬಂದಿದ್ದೀರಾ? ಅಲ್ಲ, ನೀವಿಬ್ರು ಏನೋ ಮಾತಾಡ್ತಿದ್ರಲ್ಲ, ಅದಕ್ಕೆ ನೋಡ್ಕೊಳೋಣ ಅಂತ ಬಂದೆ. ನಮ್ಮಮ್ಮಂಗೆ ಮುರಳಿ ಮತ್ತು ಸಹನ ಅಲ್ಲಿ ಇರೋದು ಇಷ್ಟ ಇಲ್ವಂತೆ. ನೀವು ಹೋಗಿ ಮಲ್ಕೊಳ್ಳಿ. ಏನೋ ಅವ್ರು ಇವತ್ತು ಬರಲ್ವಂತ? ಇನ್ನೆಲ್ಲಿ ಬರ್ತಾರೆ? ಅವರಿಬ್ರು ಒಟ್ಟಿಗೆ ಇರಬಾರ್ದು ಅಂತ ಜ್ಯೋತಿಷರು ಹೇಳಿದ್ದಾರೆ. ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಅವ್ರು ಹೀಗೆ ಮಾಡಿದ್ರೆ ನನ್ನ ಮಾತಿಗೆ ಏನು ಮರ್ಯಾದೆ? ಅಯ್ಯೋ, ಹಂಗೆಲ್ಲಾದ್ರೆ ಮನೆಗೆ ಒಳ್ಳೇದಾಗಲ್ಲ ಅಲ್ವಾ ಅತ್ತೆ? ನೀವು ಬೇರೆ ಎಣ್ಣೆ ಸುರಿತಿದ್ದೀರಾ? ಇಲ್ಲ ಇಲ್ಲ ಚಿತ್ರ, ಅತ್ತೆ ಮಾತಲ್ಲಿ ನ್ಯಾಯ ಇದೆ. ಈ ಮಾತು ಮಾತ್ರ ಮರೀದೆ ಹೇಳ್ತೀರ. ಅತ್ತೆ ಮನೆ ಅನ್ನಕ್ಕೆ ನೀವು ತೋರಿಸೋ ನಿಯತ್ತು ಚೆನ್ನಾಗಿದೆ. ಸುಮ್ಮನಿರೆ. ನನ್ನ ಪರವಾಗಿ ಮಾತಾಡೋದಕ್ಕೆ ಅವರೊಬ್ಬರಾದ್ರೂ ಇದ್ದಾರಲ್ಲ. ಅಳಿಯಂದ್ರೆ ಅವರಿಬ್ರು ಅಲ್ಲಿ ಒಟ್ಟಿಗೆ ಇರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಮತ್ತೆ ವಾಪಸ್ ಬರೋಕೆ ಕೇಳೋದಲ್ವಾ ಅತ್ತೆ? ಸ್ನೇಹ ಫೋನ್ ಮಾಡಿ ಅವರಿಬ್ರು ಅಲ್ಲೇ ಇರ್ತಾರೆ ಅಂತ ಹೇಳಿದಾಳೆ. ಹೇಳಿದ್ರೇನಂತೆ, ಏನೋ ಎಮರ್ಜೆನ್ಸಿ ಇದೆ ಅಂತ ಹೇಳಿ ಕರ್ಸಿದ್ರಾಯ್ತಪ್ಪ. ಕರೆಕ್ಟು ಅಳಿಯಂದ್ರೆ, ಸೂಪರ್ ನೀವು. ಚಿತ್ರ, ಈಗಲೇ ನಿನ್ನ ತಮ್ಮಂಗೆ ಫೋನ್ ಮಾಡಿ ಅಮ್ಮ ಎದೆ ಹಿಡ್ಕೊಂಡು ಬಿದೋಗ್ಬಿಟ್ಟಿದ್ದಾಳೆ ಅಂತ ಹೇಳು. ಓಡ್ ಬರ್ತಾನೆ. ಏನು ಆಗೇ ಇಲ್ವಲ್ಲಮ್ಮ, ಸುಳ್ಳು ಯಾಕೆ ಹೇಳ್ತೀಯ? ಹೋಗ್ಲಿ ಬಿಡು. ಓ, ಹಾಗಾದ್ರೆ ನನಗೆ ನಿಜವಾಗ್ಲೂ ಏನಾದರೂ ಆದ್ರೆ ಮಾತ್ರ ನಾನು ನಿನ್ನ ಕರೆಯೋದು. ಅಳಿಯಂದ್ರೆ ನೀವೇ ಫೋನ್ ಮಾಡಿ. ಅವರಿಬ್ರು ಒಟ್ಟಿಗೆ ಇರೋದು ನನಗೂ ಇಷ್ಟ ಇಲ್ಲ. ಸರಿ ಅತ್ತೆ. ರೀ ಇರ್ರಿ, ನಾನೇ ಫೋನ್ ಮಾಡ್ತೀನಿ. ಇಲ್ಲ ಅಂದ್ರೆ ನಮ್ಮಮ್ಮ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂತ ಕೊರಗ್ತಾನೆ ಇರ್ತಾಳೆ. ಅಯ್ಯೋ ಬ್ಯಾಡ, ಅತ್ತೆಮ್ಮನ ಮಾತು ಮೀರ್ದಂಗೆ ಆಯ್ತದೆ. ನಾನು ನಮ್ಮ ಅಮ್ಮನ ಮಾತು ಮೀರೋದಕ್ಕೆ ಯೋಚನೆ ಮಾಡ್ತಿಲ್ಲ. ನೀವು ನೋಡಿದ್ರೆ ಅತ್ತೆಮ್ಮನ ಮಾತು ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ರಲ್ಲ. ಗೊತ್ತಾಯ್ತೆ. ಇರ್ಲಿ ಬಿಡಿ. ಒಂದು ನಿಮಿಷ, ಯಾರ್ದು ಫೋನು ಅಂತ ನೋಡ್ಬಿಡಮ್ಮ, ಕೊಡ್ತೀನಿ. ಅಕ್ಕ ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾರೆ? ಮಾತಾಡಿ. ಹಾಕ. ಹಲೋ ಮುರಳಿ, ಅಮ್ಮಂಗೆ ಎದೆ ನೋವು ಕಣ. ಅವಳನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ನೀನು ಬಂದ್ಬಿಡೋ. ಏನಾಯ್ತು? ಅಮ್ಮಂಗೆ ಎದೆ ನೋವಂತೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದಾರೆ. ನಡೀರಿ ಹೊರಡೋಣ. ಅತ್ತೆ, ನಾ ಅರ್ಜೆಂಟಾಗಿ ಹೊರಡಬೇಕು. ಯಾಕೆ ಬಾಬಾ, ಏನಾಯ್ತು? ಅಕ್ಕ ಫೋನ್ ಮಾಡಿದ್ರು, ಅಮ್ಮಂಗೆ ಎದೆ ನೋವು ಕಾಣಿಸ್ಕೊಂಡಿದೆ ಅಂತೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿದಾರಂತೆ. ಅಯ್ಯೋ,
ಸಾನವ್ರೆ ನೀವು ಬೇಕಿದ್ರೆ ಲೇರಿ ನಾ ಹೋಗಿ ಬರ್ತೀನಿ. ಇಲ್ಲ ನಾನು ಬರ್ತೀನಿ. ಅಕ್ಕ ಇಷ್ಟೊತ್ತಲ್ಲ? ಇಲ್ಲ ಸ್ನೇಹ, ನಾನು ಹೋಯ್ತೀನಿ. ಅವ್ವ ನಾನು ಹೋಗ್ಬತ್ತೀನಿ. ಅತ್ತೆ ನಾನು ಬರ್ತೀನಿ. ಬಾವಾ ಯಾವ ಹಾಸ್ಪಿಟಲ್ ಅಂತಾದರೂ ಹೇಳಿ, ನಾವು ಬರ್ತೀವಿ. ಅಲ್ಲಿ ಪರಿಸ್ಥಿತಿ ನೋಡಿ ನಾನು ನಿಮಗೆ ಕಾಲ್ ಮಾಡ್ತೀನಿ. ಬರ್ತೀನತ್ತೆ. ಅತ್ತೆಮ್ಮಂಗೆ ನಮ್ಮಿಂದನೇ ಹಿಂಗಾಗಿರೋದು. ಏನ ಅತ್ತೆಮ್ಮ ಹೇಳಿದ್ರು ಒಳ್ಳೆ ಮುಹೂರ್ತ ಬರಗಂಟ ನಾವಿಬ್ರು ಒಟ್ಟಿಗೆ ಇರಂಗಿಲ್ಲ ಅಂತ. ಅದೇ ನೀವು ನನ್ನ ಮಾತು ಕೇಳಲೇ ಇಲ್ಲ. ಸಾನವ್ರೆ ಅಂಥದ್ದು ಏನೂ ಇಲ್ಲ, ನೀವು ಸ್ವಲ್ಪ ಸುಮ್ಮನೆ ಇರಿ. ಅದೇನೆಯ ನಮ್ಮಿಬ್ರಿಂದನೆಯ ಅತ್ತೆಮ್ಮಂಗೆ ಹಿಂಗಾಗಿರೋದು. ಸಹನವ್ರೆ ಅಮ್ಮಂಗೆ ಏನೂ ಆಗಿರಲ್ಲ. ನೀವು ಏನೇನೋ ಮೂಢನಂಬಿಕೆ ತಲೆ ತುಂಬಿಕೊಂಡು ಮೈಂಡ್ ಹಾಳು ಮಾಡ್ಕೋಬೇಡಿ ಪ್ಲೀಸ್. ಇದು ಮೂಢನಂಬಿಕೆ ಅಲ್ಲ, ನಾನು ಹೇಳ್ತಿರೋದು ದಿಟೇನಯ್ಯ. ಸ್ನೇಹ ಸುಮ ಏನೋ ಹುಡುಗಾಟಕ್ಕೆ ನಮ್ಮಿಬ್ರನ್ನ ಒಟ್ಟಿಗೆ ಇರಕ್ಕೆ ಹೇಳಿದ್ರು. ಆದ್ರೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಪ್ಲೀಸ್? ಸಹನವ್ರೆ ಸಾರಿ, ಅಮ್ಮಂಗೆ ಏನೂ ಆಗಿರಲ್ಲ. ಅದಕ್ಕೆ ನಾವು ಕಾರಣನೂ ಅಲ್ಲ. ದಯವಿಟ್ಟು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ವಿ. ಒಂದು ಫೋನ್ ಕಾಲಿಂದ ಎಲ್ಲ ಹಾಳಾಯ್ತು. ಏಯ್, ಯಾವ ಸಮಯದಾಗೆ ಏನು ಅಂತ ಮಾತಾಡ್ತಿದ್ಯೆ? ಹಾಳಾಯ್ತಂತೆ ಹಾಳಾಯ್ತು. ಪಾಪ ಅವ್ರು ಎಷ್ಟು ಗಾಬರಿಲಿ ಹೋಗವ್ರೆ. ಅಲ್ಲಿ ಏನಾಯ್ತೋ ಏನೋ. ಅವ್ವ ಏನೂ ಆಗಿರಲ್ಲ. ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಅಕ್ಕ ಬಾವ ಇಲ್ಲೇ ಇದ್ದು ನಾಳೆ ಹೋಗ್ಬೋದಿತ್ತು. ಅಯ್ಯೋ, ಇವನ್ ಮನ್ಸತ್ವ ಇಲ್ದೆ ಮಾತಾಡ್ತಾಳೆ ಇವಳು. ಅಲ್ವೇ, ನಾನು ತಲೆ ಸುತ್ತು ಬಿದ್ದಾಗ ನೀನು ಯೋಟ್ ಗಾಬರಿಯಾಗಿ ನಿಮ್ಮ ಅಕ್ಕಂಗೆ ಫೋನ್ ಮಾಡಿದೆ. ಹಂಗೆ ಅಲ್ವೇ ಅವ್ರುವೆ, ನಿಂಗೊಂದು ನೀತಿ ಅವ್ರಿಗೊಂದು ನೀತಿನಾ ನೋಡಿ ಇವಳು. ಅವ್ವ ನಂಗೆ ಯಾಕೋ ನಾನೇ ಒಂದ್ಸಲ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರೋದಾ ಅಂತ ಅನಿಸ್ತಿದೆ. ಈಟೊತ್ನಾಗೆ ಎಲ್ಲಿ ಅಂತ ಹೋಯ್ತೀಯೇ? ಅವರು ನೀವು ಯಾರು ಬರೋದು ಬೇಡ, ನಾವೇ ಫೋನ್ ಮಾಡಿ ಹೇಳ್ತೀವಿ ಅಂತ ಹೇಳಿಲ್ವೇ? ಅಕ್ಕ ಮೊದಲೇ ಸಾಧು, ದಾರಿ ಉದ್ದಕ್ಕೂ ಅಳ್ತಾನೆ ಹೋಗಿರ್ತಾಳೋ ಏನೋ. ಇವನು ಆಗದೆ ಇರ್ಲಿಪ್ಪ ಇವರೇ ತಾಯಿ, ಇವನು ಆಗದೆ ಇರ್ಲಿಕ್ಕಂತಾನೆ. ಅವ್ವ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಒಂದ್ಸಲ ಚಿತ್ರ ಅವ್ರು ಕಾಲ್ ಮಾಡಿ ಕೇಳ್ತೀನಿ. ಏನಾಯ್ತಕ್ಕ? ಚಿತ್ರ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಎಲ್ರ ಹತ್ರ ಕೂಗಾಡೋಂಗೆ ನನ್ನ ಹತ್ರ ಕೂಗಾಡ್ಬೇಡಿ. ನೀವ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ ನಿಲ್ಲಕ್ಕೆ ನಾ ನಿಮ್ ಮನೆಯವಳು ಅಲ್ಲ, ನಿಮ್ ಹತ್ರ ಬಡ್ಡಿ ತಗೊಳ್ಳೋ ಆಳು ಅಲ್ಲ. ಇಂಥವ್ರಿಗೆ ಪಾಠ ಕಲಿಸದೆ ಸುಮ್ನೆ ಬಿಡ್ಬಾರ್ದು. ಅವ್ವನ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಯಾರೇ ಆದ್ರೂ ಸರಿ, ನಾಲ್ಗೆ ಸೀಡ್ಬಿಡ್ತೀನಿ.
ಊಟ ಮಾಡ್ದವ? ನಂದಾಯ್ತು ಅಣ್ಣಯ್ಯ, ಆದರೆ ಅವನದಾಗಿಲ್ಲ. ಯಾಕೆ? ಏನೋ ಗೊತ್ತಿಲ್ಲ ಅಣ್ಣಯ್ಯ. ಅವ್ವ ತುಂಬಾ ಬೇಜಾರಲ್ಲಿದ್ದಾಳೆ. ಸಂಜೆಯಿಂದ ಯಾರ ಜೊತೆನೂ ಮಾತಾಡ್ತಾನೂ ಇಲ್ಲ. ಅವ್ವ ಇಲ್ಲಿ ಒಳಗಿದ್ದಾರೆ. ಸರಿ ಇರು, ನಾನೇ ಕೇಳ್ತೀನಿ. ಯಾಕೆ ಬಂಗಾರ ಊಟ ಮಾಡಿಲ್ಲಂತೆ? ಯಾಕೇನಾಯ್ತು? ನನಗೆ ಹಸಿವಿಲ್ಲ, ನೀನು ಇವಾಗ ಊಟ ಮಾಡು. ಹಸುವಿಲ್ವೇ? ಸರಿ ಆಯಿತು, ನನಗೂ ಊಟ ಬೇಡ. ಮಗ ಊಟ ಬೇಡ ಅಂತೇಳಿ ಗದರೋದು ಬಿಟ್ಟು ಸುಮ್ಕೆ ನಿಂತಿದ್ಯಲ್ಲ, ಏನಾಯ್ತು ಬಂಗಾರ? ಏನಾಯ್ತವ? ಪಾರ್ಟಿ ಆಫೀಸ್ ಏನೋ ತೊಂದ್ರೆನಾ? ಯಾವನ ಏನು ಅನ್ನ ಹೇಳು. ಅದೆಲ್ಲ ಏನೂ ಇಲ್ಲ. ಮತ್ತೆ ಯಾಕೆ ಹಿಂಗಿದ್ಯಾ ನೀನು? ನನ್ನ ಬಂಗಾರ ಸಪ್ಪಗಿದ್ರೆ ನಂಗೆ ಜೀವ ಹಿಂಡ್ದಂಗೆ ಆಯ್ತದೆ. ಏನು ಹೇಳ್ತೀಯ ಇಲ್ವಾ? ಏನೂ ಇಲ್ಲ ಅಂತ ಹೇಳುದಲ್ಲ ಮಗ, ನೀನು ಹೋಗು ಊಟ ಮಾಡುವಾಗ. ಏನೂ ಇಲ್ಲ ಅಂದ್ಮೇಕೆ ಆ ಬೈರನ್ನ ಕರ್ಸ್ಕೊಂಡಿದ್ಯಾವ? ಬೈರ ನಿನ್ಗೆ ಅವ್ನು ಸಿಕ್ಕಿದ್ನಾ? ನನಗೇನು ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಅವ ನಂಗೆ ಸಿಗ್ನಿಲ್ಲವ. ಅವನು ಊರಿಗೆ ಬಂದನಂತ ಹುಡುಗರು ಹೇಳಿದ್ರು. ನನ್ನೂ ನೋಡೋಕೆ ಬರದೆ ಓಡಾಡ್ತಾನಂದ್ರೆ ನೀನೇ ಕರ್ಸಿದ್ಯಾ ಅಂತ ಅನ್ಕೊಂಡೆ. ಏನೂ ಸಮಸ್ಯೆ ಇಲ್ಲದೆ ಅವನಾಗ ಬಂದ ಬಂಗಾರ? ನೀನು ಅವನು ಇಸ್ಯ ಬಿಡು, ನಾನು ಅವ್ನಿಗೇನೋ ಕೆಲಸ ಕೊಟ್ಟಿನಿ. ನೀನು ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಹಂಗೆಲ್ಲ ಸುಮ್ಕೆ ಬಿಡೋಕಾಯ್ತದೆ ಹೇಳು? ನಾನು ಹಸ್ಕೊಂಬಂದಾಗ 7 ನೀನು ಊಟ ಬಡ್ಸ್ಕೊಂಬಂದು ತಿನ್ಸಿದ್ಯಾ? ಈಗ ನಾನು ಸುಮ್ಕೆ ಬಿಟ್ರೆ ಆ ದೇವ್ರ ಮೆಸ್ತಾನ ಹೇಳು? ಇರು ಬಂದೆ. ಏಯ್ ಕಟ್ಟಿ ಹಾ, ಅನ್ನ ತರಕಾರಿ ಸಾಂಬಾರು ಉಸಿ ತುಪ್ಪ ಬಿದ್ಮೇಕೆ ಇನ್ನ ಗಮ್ಮಂತೈತೆ. ಇಂಥ ಊಟ ಬಿಟ್ಬಿಟ್ಟು ಏನೋ ಯೋಚನೆ ಮಾಡ್ಕೊಂಡು ಕುಂತಿದ್ಯಲ್ಲ, ಇಂದ ಆನು. ಇದ್ಯಾಕವ ಹಿಂಗ್ ನೋಡ್ತಿದ್ಯಾ? ಈ ಅವ್ವನ ಮ್ಯಾಕೆ ಸ್ಯಾನೆ ಪಿರುತೀನಿ ಹಿಂಗೆ ಅಲ್ವೆಲ್ಲ? ಇದೆ ಅಂತ ಪ್ರಶ್ನೆ ಅವ. ಇಂದ ಮಾಡು. ನಿಂಗೆ ನನ್ನ ಮ್ಯಾಕ್ ಕೋಪನಾ? ಊರು ಸುತ್ಕೊಂಡು ಮನೆಗೆ ಸರಿಯಾಗಿ ಬರೋಕ್ಕಿಲ್ಲ ಅಂತ ತಾನೆ ನಂಗೆ ಗೊತ್ತು. ಅದಕ್ಕೆ ನೀನು ಬೇಸರ ಮಾಡ್ಕೊಂಡಿದ್ಯಾ. ಏನು ಮಾಡಲಿ, ಮೊದಲಿಂದನೂ ಹಂಗೆ ರೂಢಿ ಆಗ್ಬಿಟ್ಟದೆ. ಸರಿ, ಇನ್ಮೇಕೆ ಆದಷ್ಟು ಮನೆಗೆ ಇರ್ತೀನಿ. ನನ್ನ ಮಾತಿನ ಮ್ಯಾಕೆ ಆಟೊಂದು ಗೌರವ ಇಲ್ಲ ನಿನಗೆ? ಏನಿವತ್ತು ಬರೀ ಇಂಥವೇ ಕೇಳ್ತಿದ್ಯಲ್ಲ? ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ನಾನು ಯೋನೇ ಹೇಳಿದ್ರು ನನ್ನ ಮಾತನ್ನ ಕೇಳ್ತೀಯಲ್ವ ನೀನು? ಪ್ರಾಣ ಬಿಡು ಅಂದ್ರೂ 2 ಕ್ಷಣನೂ ಯೋಚನೆ ಮಾಡೋಕ್ಕಿಲ್ಲ. ಬಿಡ್ತು ಅನ್ನೋ ಮಗ ನೀನು ಬಂಗಾರ. ನೀ ಅಂದ್ರೆ ನಂಗೆ ಪ್ರಾಣ ಬಂಗಾರ. ನಿನ್ನ ಬಗ್ಗೆ ಯಾವನ ಮಾತಾಡಿದ್ರೆ ಸುಮ್ಕೆ ಬಿಡೋಕ್ಕಿಲ್ಲ. ಅಂಥದ್ರಾಗೆ ನಿನ್ನ ಮಾತು ನಾನು ಕೇಳೋಕ್ಕಿಲ್ವೇ? ಅಂಥದ್ದೇನು ಕೇಳ್ಬೇಕು ನೀನಂತವ?
ಓ ಗೊತ್ತಾಯ್ತು, ಮದುವೆ ವಿಷಯ ತಾನೆ. ಅದೇ ಅವತ್ತು ಆಟೋ ಒಂದು ಫೋಟೋ ತಂದುಕೊಟ್ಟು ಹುಡುಗಿ ನೋಡೋ ಅಂದಲ್ಲ, ಅದೇನಾ? ಬಂಗಾರ, ಈ ಒಂದು ದಿವಸದಾಗೆ ಹುಸಿ ಸಮಯ ಕೊಡು. ನೀನು ಖುಷಿ ಪಡೋ ಅಂಥ ಸೊಸೆನೇ ನಮ್ಮ ಮನೆಗೆ ಬರ್ತಾಳೆ, ಸರಿನಾ? ನನ್ನ ಮಗ ಯಾವತ್ತಿದ್ರೂ ನನ್ನ ಮಗನೇ. ನನ್ನ ಮಾತನ್ನ ಇವನು ಮೀರಾಕಿಲ್ಲ. ಆದ್ರೆ ನಂಜಮ್ಮ ಮತ್ತು ಆ ಹುಡುಗಿ ಇವನ್ ತಲೆ ಕೆಡ್ಸವ್ರೆ. ಅವ್ರನ್ನ ಮಾತ್ರ